ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಹದೇವಪುರ ವಲಯ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೃಷ್ಣರಾಜಪುರದಲ್ಲಿ ವಾರಕ್ಕೆ ಒಂದು ದಿನ ಪ್ರತಿ ಶುಕ್ರವಾರ ಈಡೀಸ್ ಸೊಳ್ಳೆ ಉತ್ಪತ್ತಿ ತಾಣಗಳನ್ನು ಸಾಮೂಹಿಕವಾಗಿ ನಾಶ ಮಾಡುವ ಡ್ರೈ ಡೇ ಕಾರ್ಯಾಚರಣೆಗೆ ಆರೋಗ್ಯಾಧಿಕಾರಿಗಳಾದ ಡಾ ವಿಶ್ವೇಶ್ವರಯ್ಯನವರು ಜೀವಂತ ಲಾರ್ವೆಗಳ ಪ್ರತ್ಯಕ್ಷತೆಯೊಂದಿಗೆ ಡೆಂಗು ಜಾಗೃತಿಯ ಕುರಿತು ಸರ್ಕಾರಿ ಕರಪತ್ರಗಳನ್ನು ಬಿಡುಗಡೆಗೊಳಿಸಿ ಸಮಗ್ರ ಆರೋಗ್ಯ ಶಿಕ್ಷಣವನ್ನು ನೀಡಿ ಡೆಂಗ್ಯೂ ನಿಯಂತ್ರಣ ಜಾಗೃತಿ ಜಾಥಾಗೆ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಅವರು ಮಾತನಾಡುತ್ತಾ ಘನ ಸರ್ಕಾರದ ಆದೇಶದಂತೆ ಮಹದೇವಪುರ ವಲಯ ಜಂಟಿ ಆಯುಕ್ತರು ಮತ್ತು ವಲಯ ಆಯುಕ್ತರ ನಿರ್ದೇಶನದ ಮೇರೆಗೆ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು, ಆಶಾ ಕಾರ್ಯಕರ್ತರು ಹಾಗೂ ಸ್ಥಳೀಯ ಕಾಲೇಜುಗಳ ವಿದ್ಯಾರ್ಥಿಗಳನ್ನು ಒಳಗೊಂಡ ತಂಡಗಳನ್ನು ರಚಿಸಿ ಮುಖ್ಯವಾಗಿ ಮಳೆಗಾಲದಲ್ಲಿ ಉಲ್ಬಣಗೊಳ್ಳುವ ಡೆಂಗು ಪ್ರಕರಣಗಳ ನಿಯಂತ್ರಣಕ್ಕೆ ತೀವ್ರತರ ಲಾರ್ವಾ ಸಮೀಕ್ಷೆ ಮತ್ತು ನಿರ್ಮೂಲನೆ ಕಾರ್ಯಾಚರಣೆಯನ್ನ ಮುಂದಿನ 15 ದಿನಗಳು ಕೈಗೊಂಡಿರುವುದಾಗಿ ತಿಳಿಸಿದರು. ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಶ್ರೀ ಗುರುರಾಜ್ ಮತ್ತು ಶ್ರೀ ಶ್ರೀಶೈಲ ಕನ್ನಾಳ್ ಕೃಷ್ಣರಾಜಪುರ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಗೆ ಬಸವನಪುರ, ದೇವಸಂದ್ರ, ಹೂಡಿ ಮತ್ತು ಕೃಷ್ಣರಾಜಪುರ ವಾರ್ಡ್ಗಳು ಸೇರಿದ್ದು ಒಟ್ಟು ಜನಸಂಖ್ಯೆ ಸುಮಾರು 3 ಲಕ್ಷ ಹಾಗೂ ಕೊಟ್ಟು ಮನೆಗಳು ಸುಮಾರು 64,000 ಇದ್ದು ಮುಂದಿನ 15 ದಿನಗಳಲ್ಲಿ ಎಲ್ಲಾ ಮನೆಗಳಿಗೂ ಭೇಟಿ ನೀಡಿ ಡೆಂಗ್ಯೂ ನಿಯಂತ್ರಣ ಕುರಿತಾದ ಜಾಗೃತಿಯನ್ನ ಮೂಡಿಸಿ ತೀವ್ರತರ ಲಾರ್ವೆ ಸಮೀಕ್ಷೆ ಮತ್ತು ನಿರ್ಮೂಲನೆ ಕೈಗೊಂಡು ಪ್ರತಿದಿನ ಪ್ರೆಮ್ಸ್ ಹೆಚ್ ನೇರವಾಗಿ ಗಣಕೀಕರಣಗೊಳಿಸಿ ಸ್ಥಳದಿಂದಲೇ ವರದಿ ಮಾಡುವುದಾಗಿ ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಆರೋಗ್ಯ ಇಲಾಖೆಯ ಮೇಲಾಧಿಕಾರಿಗಳು ಸೇರಿದಂತೆ ಎಲ್ಲ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. KR-ಪುರಂ ಆರೋಗ್ಯ ವೈದ್ಯಾಧಿಕಾರಿಗಳು ನಮ್ಮ KR-ಪುರಂ ವ್ಯಾಪ್ತಿಯಲ್ಲಿ ಡೆಂಗು ಮತ್ತು ಮಲೇರಿಯಾ ಮತ್ತು ಚಿಕನ್ ಗುನ್ಯಾ ಕೇಸಸ್ಸು ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ, ಅಂದರೆ ಪ್ರತ್ಯೇಕವಾಗಿ ನಾವು ಹೇಳಬೇಕು ಅಂದರೆ ಡೆಂಗ್ಯೂ ಪ್ರಕರಣಗಳು ನಮ್ಮಲ್ಲಿ 62 ಈಗ ಪಾಸಿಟಿವ್ ಇದ್ದಾವೆ KR-ಪುರಮಲ್ಲಿ. ಸೊ ಆ ಹಿನ್ನೆಲೆಯಲ್ಲಿ ನಾವೇನು ಮಾಡ್ತಾಯಿದ್ವಿ, ಗಣರಾಜ್ಯ ಸರ್ಕಾರ ಮತ್ತು ನಮ್ಮ ರಾಜ್ಯ ಸರ್ಕಾರ ಮತ್ತು ನಮ್ಮ BBMPಯಲ್ಲಿ ವಲಯ ಆಯುಕ್ತರು ಮತ್ತು ಆಯುಕ್ತರು, ಜಂಟಿ ಆಯುಕ್ತರು ಏನಿದ್ದಾರೆ ಆ ಡೈರೆಕ್ಷನ್ ಮೇಲೆ ನಾವುಗಳು ಏನು ಮಾಡ್ತಾಯಿದ್ದೀವಿ, ಪ್ರತಿಯೊಂದು ಮನೆಗಳಿಗೆ ಇವತ್ತಿಂದ ನಾವೇನು 15 ದಿವಸ ನಾವು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ಮೈಕ್ರೋ ಪ್ಲ್ಯಾನ್ನ ಮಾಡ್ಕೊಂಬಿಟ್ಟು 15 ದಿವಸಗಳಿಗೂ ನಾವುಗಳು ಮನೆ ಪ್ರತಿಯೊಂದು ಮನೆಗೆ ಭೇಟಿ ಮಾಡಿಬಿಟ್ಟು ಅಲ್ಲಿರುವ ಏನು ತಾಣಗಳು, ಸೊಳ್ಳೆಗಳು ಉತ್ಪನ್ನ ತಾಣಗಳು ಅಂತ ಏನು ಹೇಳ್ತಾರೆ ಅದನ್ನು ನಿರ್ಮೂಲನೆ ಮಾಡುವಂಥ ವ್ಯವಸ್ಥೆಗಳು ಮತ್ತು ಜೊತೆಗೆ ನಾವು ಅವ್ರಿಗೊಂದು ಎಜುಕೇಷನ್ ಕೊಡುವಂಥದ್ದು, ನಾವು ಯಾವ ರೀತಿ ನಾವು ನೀರನ್ನ ಸ್ವಚ್ಛತೆಯಾಗಿ ಕಾಪಾಡ್ಕೋಬೇಕು, ಯಾವ ರೀತಿ ನಾವು ಸೊಳ್ಳೆಗಳನ್ನ ಅವಾಯ್ಡ್ ಮಾಡ್ಕೋಬೇಕು, ನಮಗೆ ಏನಿದೆ ನಾವು ಪ್ರೊಟೆಕ್ಷನ್ ಯಾವ ರೀತಿ ಮಾಡ್ಕೋಬೇಕು, ಇದ್ರ ಬಗ್ಗೆ ನಾವು ಮಾಹಿತಿಯನ್ನು ಕೊಡುವಂಥದ್ದು ವ್ಯವಸ್ಥೆಗಳನ್ನ ನಾವು ಮಾಡ್ತೀವಿ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಹದೇವಪುರ ವಲಯ ಕೃಷ್ಣರಾಜಪುರ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿನಲ್ಲಿ ಏನಿವತ್ತು ನಮ್ಮ ಜಂಟಿ ಆಯುಕ್ತರು, ವಲಯ ಆಯುಕ್ತರು ಮತ್ತು ಆರೋಗ್ಯಾಧಿಕಾರಿಗಳ ನಿರ್ದೇಶನದ ಮೇರೆಗೆ ನಾವೊಂದು 15 ದಿವಸಗಳ ಒಂದು ತಂಡಗಳನ್ನು ರಚಿಸಿಕೊಂಡು ನಮ್ಮಲ್ಲಿರುವ ಒಟ್ಟು ಜನಸಂಖ್ಯೆ ಸುಮಾರು 3 ಲಕ್ಷ ಪಾಪ್ಯುಲೇಷನ್ಗೆ 64,000 ಮನೆಗಳಿದೆ ನಮ್ಮ ವ್ಯಾಪ್ತಿನಲ್ಲಿ ಬರುವಂಥ ಮನೆಗಳು. ಈಗಾಗಲೇ ನಮ್ಮ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಜೂನು ಹೋದ ತಿಂಗಳು ಮತ್ತು ಏಪ್ರಿಲಿಂದ ಲೆಕ್ಕ ಹಾಕಿದ್ರೆ ಒಂದು 13 ಪ್ರಕರಣಗಳು ವರದಿಯಾಗಿದೆ. ಅವೆಲ್ಲ ಸ್ಕ್ಯಾಂಟಿಯಾಗಿ ಅಲ್ಲಲ್ಲಿ ವರದಿಯಾಗಿದೆ. ಆದರೂ ಕೂಡ ನಾವು ಒಂದು ತಂಡಗಳ ಆಶಾ ಕಾರ್ಯಕರ್ತೆಯರು ಮತ್ತು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸು ಮತ್ತು ನಮ್ಮ ವೈದ್ಯಾಧಿಕಾರಿಗಳ ಒಂದು ಮೇಲ್ವಿಚಾರಣೆಯಲ್ಲಿ ಎಲ್ಲ ಆಶಾ ಕಾರ್ಯಕರ್ತೆಯರು ಮತ್ತು ಹೆಲ್ತ್ ಇನ್ಸ್ಪೆಕ್ಟರ್ಸು ಮತ್ತು ಸ್ಥಳೀಯವಾಗಿರುವಂಥ ಶಿಕ್ಷಣ ಸಂಸ್ಥೆಗಳ ಸಹಕಾರದೊಂದಿಗೆ ಏನು ವೆಂಕಟೇಶ್ವರ ಸ್ಕೂಲ್ ಇರ್ಬೋದು, ಸಿ ಕಾಲೇಜ್ ಇರ್ಬೋದು, ಅಮರ್ ಜ್ಯೋತಿ ಸ್ಕೂಲ್ ಇರ್ಬೋದು. ಸೊ ಇದಕ್ಕೆ ಕಲಿಯೋದಕ್ಕೆ ಅಂತ ಇಷ್ಟೇ, ಅದು ಸ್ಪ್ರೆಡ್ ಆಗೋದು ಒಂದು ಮಸ್ಕಿಲ್ಲ, ಡೆಂಗು ಮಸ್ಕಿಲ್ಲ, EDCGP ಅಂತಾರೆ. ಆ ಡೆಂಗು ವೈರಸ್ ಸ್ಪ್ರೆಡ್ ಮಾಡೋದು EDCGP ಅನ್ನೋ ಮಸ್ಕು, ಅದನ್ನು ಕಂಟ್ರೋಲ್ ಮಾಡೋದು. ಈಗ ಈ ಕಂಟ್ರೋಲಿಂಗ್ ಎಲ್ಲ ನಾವು ಹೇಳ್ತಾರೆ, ಕಾಯಿಲೆ ಬಗ್ಗೆ ಸ್ವಲ್ಪ ಡೆಂಗು ಜ್ವರ ಒಂದು ವೈರಸ್ಸಿಂದ ಬರೋದು. ಈಗ ಬಂದ ಮೇಲೆ ಇನ್ನೊಂದು ಟಚ್ ಇದೆ, ವೈರಸ್ ಇದೆ, ನಮಗೆ ಬಂದಿದೆ ಅಂದ್ಕೊಳ್ಳಿ, ಅದು ಒಂದು 5 ರಿಂದ 7 ದಿನಗಳೊಳಗೆ ಜ್ವರ ಬಂದ ಮೇಲೆ ಈಗ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಸ್ಟ್ರಾಂಗ್ ಆಗಿದ್ದರೆ ಅದು ಬರುತ್ತೆ, ಥರ ಇರುತ್ತೆ, ಬಿಡುತ್ತೆ. ಈಗ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಚೆನ್ನಾಗಿಲ್ಲ, ವೀಕ್ ಇದ್ದರೆ ಹೋಗೋದಿಲ್ಲ. ಡೆಂಗು ಜ್ವರ ಇನ್ನೊಂದು ಸ್ಟೇಜ್ ಬರುತ್ತೆ. ಸುಮ್ಮನೆ ಹೋಗ್ತಾ ಇದ್ದಿದ್ದು ಏನೋ ಕೇಳ್ಕೊಳತ್ತೆ,